ನಮಸ್ತೆ. ಪ್ರಣವಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ಹೋದ ವಾರ ಅಪ್ಡೇಟ್ ಮಾಡಿದ್ದು 2.5 ವರ್ಷದ ವೀಡಿಯೋದಲ್ಲಿ ಬಾಳೆ ಬಗ್ಗೆ ಜಾಸ್ತಿ ಮಾತಾಡಿರಲಿಲ್ಲ. ಸೊ ಈ ವಿಡಿಯೋ ಸ್ಪೆಸಿಫಿಕ್ಕಾಗಿ ಬಾಳೆ ಬಗ್ಗೆನೇ ಇರುತ್ತೆ. ಈಗ ಈ ಬಾಳೆ ನೋಡಿರ್ಬೋದು ನೀವು. ಎಷ್ಟು ತಿಂಗಳು ಅಂತ ಕೇಳಬೇಡಿ, ನನಗೂ ಮರ್ತೋಗಿದೆ. ನಾನು ಫಸ್ಟು ಈ ಸೆಪ್ಟೆಂಬರ್ 1, 2023 ಈ ತೋಟ ಸ್ಟಾರ್ಟ್ ಮಾಡಿದ್ನಲ್ಲ, ಆಗಲೇ ನಾನು ಕಂದು ನೆಡೆಸಿದ್ದೆ, ಏಲಕ್ಕಿ ಬಾಳೆ ಕಂದು. ಮೊದಲನೇ ವರ್ಷ ಆ್ಯಕ್ಚುಲಿ ಚೆನ್ನಾಗಿ ಬಂದಿತ್ತು. ಒಂದು ಆ್ಯಾವ್ರೇಜ್ 6.5 kg 7 kg ಹಾಗೆ ಬಂದಿತ್ತು. ಒಂದೊಂದು 12 10 ಹಾಗೆ ಬರ್ತಾಯಿತ್ತು, ಚೆನ್ನಾಗೇ ಬಂದಿತ್ತು. ಬುಡಾನು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ನಂದು ಸ್ಟಾರ್ಟಿಂಗ್ ವೀಡಿಯೋಗಳು 8ನೇ ಮಂತ್ ಅಪ್ಡೇಟು, 6ನೇ ಮಂತ್ ಅಪ್ಡೇಟು, 5ನೇ ಮಂತ್ ಅಪ್ಡೇಟು ಹಾಗೆಲ್ಲ ನೋಡ್ಕೊಂಡು ಬಂತು ಅಂದರೆ ನಿಮಗೆ ಕಾಣುತ್ತೆ. ಬಟ್ ನನಗೆ ಅದರಲ್ಲಿ ಮೇಜರ್ ತೊಂದರೆ ಆಗಿದ್ದು ಸಿಗೋಟಕ. ಇಲ್ಲಿ ನಮ್ಮ ಕಡೆ ಎಲ್ಲ ತರಗ್ಮಾರಿ ರೋಗ ಅಂತಾರೆ. ತರಗು ಅಂದರೆ ಎಲೆ, ಅದರದ್ದು ಮಾರಿ ಅಂದರೆ ರೋಗ ಅಂತ, ತರಗ್ಮಾರಿ ರೋಗ ಅಂತಾರೆ. ಸೊ ಅದು ಸಿಗೋಟಕ ಬಂದಿತ್ತು. ಫಂಗಲ್ ಇನ್ಫೆಕ್ಷನ್, ಶಿಲೀಂಧ್ರದಿಂದ ತೊಂದರೆ ಆಗೋದು. ಸೊ ನಾನು ಏನು ಮಾಡಬೇಕು ಅಂದರೆ, ನಾನು ಹುಳಿ ಮಜ್ಜಿಗೆ ತುಂಬ ಹೊಡೆಸ್ದೆ, ತುಂಬ ಓವರ್ ಅನಾಲಿಸಿಸ್ ಮಾಡಿಬಿಟ್ಟೆ. ನಾನು ತೋಟದಲ್ಲಿ ಬಂದು 98% ಶ್ರಮ ಹೋಗಿರೋದು ನನಗೆ ಬಾಳೆ ಬೆಳೆಯೋಕ್ಕೇ. ಅದರಿಂದ ಅಷ್ಟೇ ನನಗೆ ಲಾಭ ಅಂತೂ ಏನೂ ಬರಲಿಲ್ಲ ಆ್ಯಕ್ಚುಲಿ, ಟು ಬಿ ವೆರಿ ಆನೆಸ್ಟ್. ಅದು ತುಂಬ ತಲೆ ಕೆಡಿಸ್ಕೊಂಡು ನಾನು ಇನ್ನೆಲ್ಲ ಚೆನ್ನಾಗಿ ಬರ್ತಿದೆ, ಏನಕ್ಕೆ ಬರ್ತಿಲ್ಲ ಅಂದ್ಬಿಟ್ಟು ಅದನ್ನ ಮೊದಲನೇ ಸತಿ ದೊಡ್ಡನ್ನ ಕಡಿಸ್ಬಿಟ್ಟು ಸಿಗೋಟಕ ಬರಲ್ಲ ಅಂತ ಮರಿ ಬಿಟ್ಟಿದ್ದೆ. ಆ ಮರಿ ತಾಯಿ ಇದನ್ನ ಗೊನೆ ಕಡಿಸ್ಕೊಂಡು ಅದನ್ನ ಕಡಿಸಿದ್ರಿಂದ ಮರಿನೂ ಚೆನ್ನಾಗಿ ಬಂದಿರಲಿಲ್ಲ. ಸೊ ನಾನು 1 ವರ್ಷದಿಂದ ಏನು ಮಾಡಿದೆ, 1 ವರ್ಷ ಅಲ್ಲ, ಒಂದು 8 ತಿಂಗಳಿಂದ ಏನು ಮಾಡಿದೆ, ಇದು ಬದಿದ್ನೆಲ್ಲ ಚೆನ್ನಾಗಿ ಅಗಸಿ ಅಂದರೆ ಈ ಕಂದನ್ನ ಅಗಸಿ ಹೊರಗಡೆ ಹಾಕಿಸ್ಬಿಟ್ಟೆ. ಒಂದು ಹೋಪ್ ಏನಿತ್ತು ಅಂದರೆ, ಇವಾಗ ಇರೋ ಬಾಳೆ ಎಲ್ಲ ಹೊರಗಡೆ ಹಾಕ್ಸ್ಬಿಟ್ಟಿದ್ದೀನಲ್ಲ, ನಾನು ಹೊಸದಾಗಿ ತಂದು ಟಿಶ್ಯೂ ಕಲ್ಚರ್ ನೆಟ್ಬೇಡ ಅಂದ್ಕೊಂಡು ನನ್ನ ಪ್ಲ್ಯಾನ್ ಇದ್ದಿದ್ದು. ಟಿಶ್ಯೂ ಕಲ್ಚರ್ ನೆಟ್ಟರೆ ಸಿಗೋಟಕ ಬರಲ್ಲ ಅಂತ ನನ್ನ ಪ್ಲ್ಯಾನ್ ಇದ್ದಿದ್ದು. ಸೊ ಹಾಗೆ ಬಂದು ಟಿಶ್ಯೂ ಕಲ್ಚರ್ ನೆಟ್ಟೆ. ಇದೆಲ್ಲ ಟಿಶ್ಯೂ ಕಲ್ಚರ್ ಗಿಡಗಳೇ ಬೈದವೆ. ಇಲ್ಲಿ ಬಾಳೆ ನೀವು ನೋಡ್ತಿದ್ರಲ್ಲ, ಇದೆಲ್ಲ. ಆ್ಯಂಡ್ ಗೆಸ್ ವಾಟ್, ಟಿಶ್ಯೂ ಕಲ್ಚರ್ನ ನೆಟ್ಟಿದ್ರಲ್ಲಿ 50% ಟಿಶ್ಯೂ ಕಲ್ಚರ್ ಗಿಡಗಳು ಹೋಗಿಬಿಡ್ತು. ಏನಕ್ಕೆ ಅಂದರೆ, ನನ್ನ ಜಮೀನಲ್ಲಿ ಗೊಣ್ಣೆ ಹುಳದ ಕಾಟ ಇನ್ನೂ ಇತ್ತು. 2 ವರ್ಷ ಇವಾಗಿಲ್ಲ ಗೊಣ್ಣೆ ಹುಳ, ಬಟ್ ನಂದು ತೊಗೊಂಡಾದಿಂದ ಗೊಣ್ಣೆ ಹುಳದ ಕಾಟ ಇದ್ದೇ ಇತ್ತು ಈ ಕಡೆ ಪಾರ್ಟಲ್ಲಿ. ಸೊ ಗೊಣ್ಣೆ ಹುಳ ಒಂದು 50% ಟಿಶ್ಯೂ ಕಲ್ಚರ್ದು ಗಿಡ ಹೋಗಿಸ್ಬಿಡ್ತು. ನಾನು ಕೊನೆಗೆ ಆಮೇಲೆ ಇನ್ನೇನು ನೋಡಿದೆ ಅಂದರೆ, ಹೀಗೆ ಸಿಗೋಟಕ ಸ್ಟಾರ್ಟ್ ಆಯಿತು ವಾಪಸ್ ಹೊಸದ್ರಲ್ಲೂ. ಈ ಸತಿ ನಾನೇನು ಅಂದ್ಕೊಂಡೆ ಅಂದರೆ, ನಾನು ಮೊದಲೇ ಮನಸ್ಸು ಮಾಡಿಬಿಟ್ಟಿದ್ದೆ, ಬರದೇ ಇಡಲಿ, ಬಾಳೆಗಂತೂ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೆ. ಒಂದು ಸ್ಪ್ರೇ ಮಾಡಿಸ್ಲಿಲ್ಲ, ಏನೂ ಮಾಡಿಸ್ಲಿಲ್ಲ ಈ ಸತಿ. ಹುಳಿ ಮಜ್ಜಿಗೆನೂ ಸ್ಪ್ರೇ ಇಲ್ಲ, ಟ್ರೈಕೋಡರ್ಮನೂ ಸ್ಪ್ರೇ ಇಲ್ಲ, ಏನೂ ಮಾಡಿಸ್ಲಿಲ್ಲ ನಾನು. ಈಗ ನೋಡಿ, ಈಗ ಮಧ್ಯಾಹ್ನ ಸಮ್ಮರ್ 2 ಗಂಟೆನೋ 2:15ನೋ 3 ಇರಬೇಕೀಗ. ಸಿಗೋಟಕ ಇದ್ದು ನಿಧಾನಕ್ಕೆ ಒಂದೊಂದಾಗೆಲೆ ಬಾಗತ್ತೆ, ಅಂದರೆ ಬಾಡ್ತಿದೆ. ಬಟ್ ಗಿಡಗಳು ನೋಡಿ ಹೆಲ್ತಿಯಾಗೆ ಕಾಣಿಸುತ್ತೆ. ನಾನು ಇದ್ರ ಬಗ್ಗೆ ಮರ್ತುಬಿಟ್ಟೆ ಅಂದರೆ, ನಾನು ಹಾಕ್ಸಿರೋದು ಮರ್ತುಬಿಟ್ಟೆ, ಬಂದಷ್ಟು ಬರಲಿ ಅಂತ. ಈಗ ನನ್ನ ಸರ್ಪ್ರೈಸ್ಗೆ ಇರೋದ್ರಲ್ಲಿ ಪರವಾಗಿಲ್ಲ. ಸೊ ಸಿಗೋಟಕ ಇಲ್ಲ ಅಂತ ಇಲ್ಲ, ಇಲ್ಲಿ ನೋಡಿ, ಇದು ಸಿಗೋಟಕದೇನೆ, ಬಟ್ ನಿಧಾನಕ್ಕೆ ಹೋಗ್ತಿದೆ. ಕಾಣುತ್ತಾ? ಇದು ಸಿಗೋಟಕನೇ, ಬಟ್ ಗಿಡ ನೋಡಿ, ಅಲ್ಲಿ ನೋಡಿ. ಸೊ ಇದು ಭೂಮಿ ಫಲವತ್ತತೆ ಆಗ್ತಿರೋದ್ರಿಂದ ಪರವಾಗಿಲ್ವಾ ಅಥವಾ ಏನು ನನಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇದು ಅಷ್ಟು ಹೈಟ್ ಇಲ್ಲ, ಬಟ್ ಬರ್ತಾ ಇದೆ. ಏನಂದರೆ, ನಾನು ಬಾಳೆ ಕಮರ್ಷಿಯಲ್ ಈಲ್ಡ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಿಲ್ಲ ನಾನು. ಸೊ ಮತ್ತು ನನ್ನ ಇದರಲ್ಲಿ ಏನು ನೋಡಿದ್ದೀನಿ ನಾನು ಅಂದರೆ, ಒಂದಷ್ಟು ಟೈಮ್ ಹಿಡಿಸುತ್ತೆ ಗಿಡಗಳು. ನಂದು ನ್ಯಾಚುರಲ್ ಫಾರ್ಮಿಂಗಲ್ಲಿ ನಾನು 1-2 ವಿಡಿಯೋ ಹಿಂದೆ ಹಾಕಿದ್ದೆ ನೋಡಿ, ಒಂದಷ್ಟು ಟೈಮ್ ಹಿಡಿಯುತ್ತೆ ಎಲ್ಲ ಗಿಡ ಸೆಟ್ ಆಗಿ ಚೆನ್ನಾಗಿ ಬರೋಕ್ಕೆ. ಸೊ ನನಗೆ ಈಗೇನು ಅನ್ನಿಸ್ತಿದೆ ಅಂದರೆ, ನಾನು ಮೊದಲನೇ ಸತಿ ಆ ತಾಯಿ ಇದನ್ನ ಅಂದರೆ ಗೊನೆ ತೊಗೊಂಡು ಕಡಿಸ್ದೆ, ನಾನು ಹಾಗೆ ಬಿಟ್ಬಿಟ್ಟು ಮರಿನ ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಂದು 3ನೇ ಫಸಲು 4ನೇ ಫಸಲು ಆಗಿರೋದು, ಚೆನ್ನಾಗೇ ಬಂದಿರೋದೇನೋ ಅಂತ. ಇದು ನೋಡಿ, ಇದು ಇನ್ನೆಷ್ಟು ಚೆನ್ನಾಗಿ ಬರ್ತಿದೆ, ಮರಿಗಳು ಬರ್ತಿದೆ. ಈ ಸತಿ ನಮ್ಮ ಮರಿಗಳನ್ನ ಕುಯ್ಸೋದು ನೋಡಿಲ್ಲ ನಾನು. ತುಂಬ ನೆರಳಾದ್ರೆ ಮಾತ್ರ ಇದು ಮಾಡ್ತೀನಿ, ಬಟ್ ನೋಡಿ. ಸೊ ಪೇಷನ್ಸ್, ನ್ಯಾಚುರಲ್ ಫಾರ್ಮಿಂಗಲ್ಲಿ ಬಾಳೆಕರ್ ಕೃಷಿ ಅಂತಲೇ ಹೇಳಿ, ಪೇಷನ್ಸ್ ಮುಖ್ಯ.
ನನ್ನ ಸಜೆಷನ್ ಯಾರೇ ಮಾಡೋಂಗಿದ್ರು ಫಸ್ಟ್ 2-3 ವರ್ಷ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ಬಾಳೆಯಿಂದ ಅಂತೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಟಿಶ್ಯೂ ಕಲ್ಚರ್ ಆದಷ್ಟು ಅವಾಯ್ಡ್ ಮಾಡಿ, ಕಂದು ಹಾಕ್ಕೊಳ್ಳಿ. ಸೊ ಆದಷ್ಟು ನಿಮ್ಮ ಎಕ್ಸ್ಪೆಕ್ಟೇಷನ್ ಚೆಕ್ಗಿಂತ ಇಡಿ. 2-3 ವರ್ಷ ನೀವು ಕಚ್ಕೊಂಡು ಇದನ್ನ ಮಾಡ್ತು ಅಂದರೆ ಐ ಥಿಂಕ್ ಚೆನ್ನಾಗೇ ಬರುತ್ತೆ. ಇಲ್ಲಿ ನೋಡಿ, ನಾನು ಅಪ್ಡೇಟ್ ಮಾಡ್ತೀನಿ, ಇದ್ರ ಗೊನೆಗಳು ಬಂದಾಗ ವೆಯ್ಟ್ ಎಷ್ಟಿದೆ ಅಪ್ಡೇಟ್ ಮಾಡ್ತೀನಿ. ಬಟ್ ಟೆಕ್ನಿಕಲಿ ಇದು ಫಸ್ಟ್ ಜನ್ರೇಷನ್ನೇ ಅಲ್ವಾ, ಏನಕ್ಕೆ ಹೊಸದಾಗಿ ಟಿಶ್ಯೂ ಕಲ್ಚರ್ ನಡೆಸಿರೋದು. ನಾನು